ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಹರೀಶ್ ಡೋಂಗ್ರೆ. ಶ್ರಾವಣ ಮಾಸ. ಈ ಮಾಸದಲ್ಲಿ ಭಕ್ತರು ತುಂಬ ಬ್ಯುಸಿ. ಹಾಗೆಯೇ ದೇವರಿಗೇನು ಬಿಡುವೆ ಇಲ್ಲವಲ್ಲ, ದೇವರು ಬ್ಯುಸಿಯೇ. ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಒಂದು ಶ್ರಾವಣದ ಗೀತೆ ನನಗೆ ನೆನಪಾಗುತ್ತದೆ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ಈ ಸಾಲುಗಳು ಶ್ರಾವಣದ ಆಗಮನವನ್ನು ಸಂಭ್ರಮಿಸುತ್ತವೆ. ಮಳೆಯಿಂದ ತೊಳೆದ ಹಸಿರು ಪ್ರಕೃತಿ, ತಂಪಾದ ಗಾಳಿ, ಮಣ್ಣಿನ ಘಮ ಇವೆಲ್ಲ ಶ್ರಾವಣವನ್ನು ಪ್ರಕೃತಿಯ ಹಬ್ಬವನ್ನಾಗಿಸುತ್ತದೆ. 2026 ಕನ್ನಡ ಪಂಚಾಂಗದ ಪ್ರಕಾರ ಶ್ರಾವಣ ಮಾಸ ಆಗಸ್ಟ್ 13ರಿಂದ ಸೆಪ್ಟೆಂಬರ್ 11ರವರೆಗೆ. ಈ ಅವಧಿಯಲ್ಲಿ ಧಾರ್ಮಿಕ ಆಚರಣೆಗಳು, ವ್ರತಗಳು ಮತ್ತು ಹಬ್ಬಗಳ ಸಂಭ್ರಮ ಮನೆಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಶ್ರಾವಣ ಸೋಮವಾರಗಳು ಶಿವಭಕ್ತರಿಗೆ ವಿಶೇಷವಾದರೆ 2026 ಆಗಸ್ಟ್ 17, 24, 31 ಮತ್ತು ಸೆಪ್ಟೆಂಬರ್ 7 ಶ್ರಾವಣ ಸೋಮವಾರಗಳು. ಶಿವಾಲಯಗಳಲ್ಲಿ ವಿಶೇಷ ಅಭಿಷೇಕ, ಬಿಲ್ವಪತ್ರೆ ಅರ್ಪಣೆ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬ ಮಂತ್ರ ಭಕ್ತಿಯ ವಾತಾವರಣವನ್ನೇ ನಿರ್ಮಾಣ ಮಾಡುತ್ತದೆ. ಆದರೆ ನಮ್ಮ ಭಕ್ತಿಯಲ್ಲೂ ಸ್ವಲ್ಪ ಹಾಸ್ಯವಿದೆ. ಶಿವನಿಗೆ ಅಭಿಷೇಕ ಮಾಡಲು ಹಾಲು, ಮೊಸರು, ಜೇನು, ತುಪ್ಪ ಎಲ್ಲವನ್ನೂ ಸಿದ್ಧಪಡಿಸುತ್ತೇವೆ. ಆದರೆ ಕೇಳಿದವರಿಗೆ ಕೊಡಲು ನಮ್ಮಲ್ಲಿ ಇಲ್ಲ ಎನ್ನುತ್ತೇವೆ. ನೋಡಿ ಹೇಗಿದೆ. ದೇವರಿಗೆ ಬಿಲ್ವಪತ್ರೆ ಹುಡುಕಲು ದೂರದವರೆಗೆ ಹೋಗುವ ನಾವು ಮನೆಯಲ್ಲಿ ಇರುವ ಗಿಡಕ್ಕೆ ನೀರು ಹಾಕುವುದನ್ನು ಮರೆಯುತ್ತೇವೆ. ನೋಡಿ, ಹೌದಲ್ಲ? ಶ್ರಾವಣದ ಹಬ್ಬಗಳಲ್ಲಿ ನಾಗರ ಪಂಚಮಿಗೂ ವಿಶೇಷ ಸ್ಥಾನ. ನೋಡಿ, ನಾಗದೇವತೆಯನ್ನು ಪೂಜಿಸುವ ಮೂಲಕ ಪ್ರಕೃತಿಯು, ಜೀವ ಜಗತ್ತಿನ ಮಹತ್ವ ಇವುಗಳನ್ನೆಲ್ಲ ಗೌರವ ಕೊಡುತ್ತೇವೆ. ಈ ನಾಗದೇವತೆ ಅಂದ ಕೂಡಲೇ ಒಂದು ಹಾಡು ನನಗೆ, ಅಂದರೆ ತತ್ವಪದ ಇದು ನೆನಪಾಗುತ್ತದೆ. ಉಂಡುಂಡು ದಣಿದವಗೆ ಕರೆ ಕರೆದು ಉಣಿಸುವರು, ಉಣಲಿಲ್ಲದವಗೆ ನಡೆಯೆಂಬರು. ಕಲ್ಲ ನಾಗರಕ್ಕೆ ಹಾಲನ್ನು ಎರೆವರು, ಜೀವನಾಗರಕ್ಕೆ ಕಲ್ಲೆಸೆವರು. ಜೀವನಾಗರಕ್ಕೆ ಕಲ್ಲೆಸೆವರು. ನೋಡಿ ಹೇಗಿದೆ ವಿಡಂಬನೆಯ ಒಂದು ತತ್ವಪದ. ಮಹಾಲಕ್ಷ್ಮಿ ವ್ರತ ಇನ್ನೊಂದು ತುಂಬ ಮನೆಗಳಲ್ಲಿ ಹಬ್ಬದ ಸಂಭ್ರಮವನ್ನು ತರುವಂತಹ ಹಬ್ಬ. ಹೂವು, ಹಣ್ಣು, ಅರಿಶಿನ, ಕುಂಕುಮ, ಏನಿದೆ ಏನಿಲ್ಲ, ಕೊನೆಗೆ ನೈವೇದ್ಯ ಎಲ್ಲವೂ ಸಿದ್ಧ. ಮಹಿಳೆಯರಂತೂ ಈ ಪೂಜೆಯ ತಯಾರಿಯನ್ನೇ ವಿಜೃಂಭಿಸುತ್ತಾರೆ. ಗಂಡಸರು ಏನಾದರೂ ಸಹಾಯ ಮಾಡಬೇಕಾ ಎಂದು ಬಾಗಿಲಲ್ಲೇ ಕೇಳುತ್ತಾರೆ. ಉತ್ತರ ಬರುವ ಮೊದಲೇ ಮೊಬೈಲ್ ಹಿಡಿದು ಆ ಕಡೆ ಮಾಯವಾಗುತ್ತಾರೆ. ಆಮೇಲೆ ಅವರು ಬರುವುದು ಊಟದ ಹೊತ್ತಿಗೆ ಮಾತ್ರ. ಇದು ಅನೇಕ ಮನೆಗಳಲ್ಲಿ ನಡೆದುಕೊಂಡು ಬಂದಿದೆ. ಶ್ರಾವಣ ಹುಣ್ಣಿಮೆಯ ರಕ್ಷಾಬಂಧನ ಅಣ್ಣ ತಂಗಿಯರ ಪ್ರೀತಿಯ ಸಂಕೇತ ಅಲ್ವೇ? ಆದರೆ ರಾಖಿ ಕಟ್ಟಿದ ನಂತರ ಗಿಫ್ಟ್ ಏನಪ್ಪ ಅಂತ ಕೇಳಿದರೆ ಅಣ್ಣನ ಭಕ್ತಿಯ ಪರೀಕ್ಷೆಯು ಅಲ್ಲಿಯೇ ಆರಂಭವಾಗುತ್ತದೆ ಅಲ್ಲವೇ? ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಮಕ್ಕಳಿಗೆ ಕೃಷ್ಣನ ವೇಷ ಹಾಕಿಸುವ ಸಂಭ್ರಮ ಹೆತ್ತವರಿಗೆ ಅತೀವ ಆನಂದ ಕೊಡುವಂತಹದ್ದು. ನವಿಲುಗರಿ, ಕೊಳಲು, ಪುಟ್ಟ ಪುಟ್ಟ ಹೆಜ್ಜೆ ಗುರುತು ಎಲ್ಲವೂ ಕೃಷ್ಣನ ಬಾಲಲೀಲೆಯನ್ನು ನೆನಪಿಸುತ್ತದೆ. ಆದರೆ ಮನೆಯ ಪುಟ್ಟ ಕೃಷ್ಣನಿಗೆ ಹಸಿವಾದರೆ ಫೋಟೋಗಿಂತ ತಿಂಡಿಯೇ ಮುಖ್ಯ ಅಲ್ವೇ? ಕೃಷ್ಣ ವೇಷ ಹಾಕಿದ ಸಣ್ಣ ಮಕ್ಕಳು ಪ್ರಾಕ್ಟೀಸ್ ದಿನ ತುಂಬ ಚೆನ್ನಾಗಿ ಅಭಿನಯ ಮಾಡಿದರೆ ವೇದಿಕೆಯ ಮೇಲೆ ಅಳಲು ಶುರು. ಹೆತ್ತವರಿಗೋ ಇದು ಒಂದು ರೀತಿ ಸಹಿಸಲಾಗದ ಸಂದರ್ಭ. ಶ್ರಾವಣದ ಉಪವಾಸಕ್ಕೂ ತನ್ನದೇ ಆದ ವೈಶಿಷ್ಟ್ಯ. ದಿನವಿಡೀ ಉಪವಾಸ ಮಾಡಿದವರು ಸಂಜೆ ಪೂಜೆ ಮುಗಿದ ಮೇಲೆ ಪ್ರಸಾದದ ಹೆಸರಿನಲ್ಲಿ ಊಟ ಮಾಡುವುದನ್ನು ನೋಡಿದರೆ ಕೆಲವೊಮ್ಮೆ ಉಪವಾಸ ಮಾಡಿದ್ದಾರೋ, ಊಟಕ್ಕೆ ತಯಾರಿ ಮಾಡಿಕೊಂಡಿದ್ದಾರೋ ಎಂದು ಅನ್ನಿಸುತ್ತದೆ. ಇಂದಿನ ಶ್ರಾವಣಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲೂ ಅತೀವ ಸ್ಪರ್ಶ. ಪೂಜೆಯ ಫೋಟೋ, ಅಲಂಕಾರದ ಫೋಟೋ, ಪ್ರಸಾದದ ಫೋಟೋ, ದೇವಾಲಯದ ಮುಂದೆ ಸೆಲ್ಫಿ, ದೇವರ ಜೊತೆ ಸೆಲ್ಫಿ, ಹರ ಹರ ಮಹಾದೇವ ಎಂಬ ಪೋಸ್ಟು. ಭಕ್ತಿ ಮನಸ್ಸಿನಲ್ಲಿರಬೇಕು, ಮೊಬೈಲ್ ಪರದೆಯ ಮೇಲಿರಬೇಕು ಎಂಬ ಪ್ರಶ್ನೆಯು ಮೂಡುತ್ತದೆಯಲ್ಲವೇ? ಧನ್ಯವಾದಗಳು.